ಜನನಾಯಕನ್ ಅನ್ನೋ ಒಂದು ಸಿನಿಮಾನ ಸಾಕಷ್ಟು ಜನ ಬೇರೆ ಬೇರೆ ಯಾವ್ಯಾವುದೋ ರೀತಿಯಲ್ಲಿ ಕಟ್ಟಾಕಿದ್ರು. ರಿಲೀಸ್ ಆಗಬಾರ್ದು ಅಂತ ಕೇಸ್ ಹಾಕಿದ್ರು, ಸ್ಟೇ ಆರ್ಡರ್ ತಂದರು. ಸಿನಿಮಾದಲ್ಲಿ ಹಂಗೆ ತೋರಿಸಿದ್ದಾರೆ, ಹಿಂಗೆ ತೋರಿಸಿದ್ದಾರೆ, ಅದು ಇದು ಅಂತ ಒಂದಷ್ಟು ವಿಚಾರಗಳನ್ನ ಅಡ್ಡ ಇಟ್ಕೊಂಡು ಸ್ಟೇ ಆರ್ಡರ್ ತಂದು ಕೊನೆಗೆ ರಿಲೀಸ್ ಆಗದೇ ಇರೋಂಗೆ ಮಾಡಿದ್ರು. ಕಳೆದ ಸಾಕಷ್ಟು ತಿಂಗಳುಗಳಿಂದನೂ ಜನನಾಯಕನ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಸಾಕಷ್ಟು ಬಾರಿ ರಿಲೀಸ್ ಡೇಟ್ಗಳನ್ನು ಅನೌನ್ಸ್ ಮಾಡಿ ಕೂಡ ರಿಲೀಸ್ ಮಾಡೋಕೆ ಆಗದೇ ಹೋಯಿತು. ಕೊನೆಗೆ KVN ಪ್ರೊಡಕ್ಷನ್ ಅವರು ಒಂದು ವಿಡಿಯೋನ ಮಾಡಿ, ಪ್ರೊಡ್ಯೂಸರ್ಸ್ ಅವರು ಒಂದು ವಿಡಿಯೋನ ಮಾಡಿ, ಇಲ್ಲ ಈ ಡೇಟಿಗೆ ಬರ್ತಾ ಇದ್ದೀವಿ ನಾವು, ಇದನ್ನೆಲ್ಲ ಈ ಸಮಸ್ಯೆಗಳನ್ನೆಲ್ಲ ದಾಟ್ಕೊಂಡು ನಾವು ಮುಂದಕ್ಕೆ ಬರ್ತೀವಿ, ರಿಲೀಸ್ ಮಾಡ್ತೀವಿ ಅಂತ ಒಂದು ಒಂದು ಮಾತು ಹೇಳಿದ್ರು. ಸ್ಟಿಲ್ ಅದನ್ನು ರಿಲೀಸ್ ಮಾಡೋಕ್ಕೆ ಆಗಲೇ ಇಲ್ಲ. ಅವ್ರದ್ದೇ ಪ್ರೊಡಕ್ಷನಲ್ಲಿ ಬಂದಂಥ KD ಸಿನಿಮಾ ರಿಲೀಸ್ ಆಗಿದೆ. ಸಾಕಷ್ಟು ಪ್ರಾಬ್ಲಮ್ಸ್, ಏನು ಎರಡ ಈ ಜನನಾಯಕನ್ ಸಿನಿಮಾಗೆ ಬಂದಂಥ ಪ್ರಾಬ್ಲಮ್. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ನನ್ನ ಒಂದು ಕ್ವಶನ್ನು, ಈಗ ಯಾರು ತಡೀತಾರೆ? ಸ್ವತಃ ಆ ಸಿನಿಮಾದ ಹೀರೋ ಆಗಿರುವಂತಹ TVK ಪಕ್ಷದ ನಾಯಕರಾಗಿರುವಂತಹ ತಮಿಳುನಾಡು TVK ಪಕ್ಷ ಅಂದರೆ ವಿಜಯ್ ಅವರು ಗೆದ್ದಾಗಿದೆ, ಬಹುಮತಗಳಲ್ಲಿ ಗೆದ್ದಾಗಿದೆ. 111 ಸೀಟ್ಸ್ ಏನೋ ಬಂದಿದೆಯಂತೆ ಅವರಿಗೆ. ನನಗೆ ಒಂದು ಕಡೆ ನಗು ಬರ್ತಿದೆ, ಒಂದು ಕಡೆ ಆಶ್ಚರ್ಯ ಆಗ್ತಿದೆ. ಕೆಲವೊಂದು ಸರಿ ಯಾರನ್ನು ನಾವು ತಡೆದು ನಿಲ್ಲಿಸ್ತೀವಿ, ಯಾರನ್ನು ನಾವು ಸೋಲಿಸ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಏನೋ ಒಂದೆರಡು ಸರಿ ನಿಮ್ಮ ಎದುರುಗಡೆ ಸೋತ್ಬಿಡ್ಬೋದು ವ್ಯಕ್ತಿ. ಅವ್ರನ್ನ ನೀವು ಕಟ್ಟಾಕ್ತೀರಾ, ಅವ್ರನ್ನ ನಿಮ್ಮ ಮಾತಲ್ಲೇ ಕಟ್ಟಾಕ್ತೀರಾ, ನಿಮ್ಮ ಮುಂದೆ ಮಂಡಿ ಊರ್ಬೋದು, ಸೋಲ್ಬೋದು, ಮೂಲೆ ಗುಂಪು ಆಗ್ಬಿಡ್ಬೋದು. ಆದರೆ ಅವ್ರದ್ದೇ ಆದಂಥ ಒಂದು ಟೈಮ್ ಬರುತ್ತೆ, ಆವಾಗ ಅವ್ರು ಮಾತಾಡೋದಿಲ್ಲ, ಮಾಡಿ ತೋರಿಸ್ತಾರೆ ಅನ್ನೋದಕ್ಕೆ ತಮಿಳುನಾಡಿನ ರಾಜಕೀಯ ಪಕ್ಷದ ನಾಯಕ ಮತ್ತು ಚಿತ್ರದ ನಾಯಕ ನಟರಾಗಿರುವಂತಹ ವಿಜಯ್ ಅವರೇ ಸಾಕ್ಷಿ ಅಂತ ಹೇಳ್ತೀನಿ. ನಾನು ತಮಿಳ್ನಾಡವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಏನು ಗುರು ತಮಿಳವ್ರ ಬಗ್ಗೆ ಹಿಂಗೆ ಹೊಗಳ್ತಾ ಇದೆಯಾ ಅಂತ ಅಲ್ಲ. ವಿಚಾರ ಅನ್ನೋದು, ಹ್ಯೂಮನ್ ಬೀಯಿಂಗ್ ಅನ್ನೋದು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಬಗ್ಗೆ ಮಾತಾಡುವಂಥ ವಿಚಾರ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಆಲ್ ದ ಬೆಸ್ಟ್ ವಿಜಯ್ ಸರ್ಗೆ. ನಾನು ಅವರು ಯಾವುದೇ ಜಾತಿ ಧರ್ಮ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಮನುಷ್ಯ ಧರ್ಮ ಅಂತ ಒಂದಿದೆ, ಅದರ ತಕ್ಕನಂಗೆ ಕೆಲಸ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಅದ್ರ ತಕ್ಕನಂಗೆ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಸಿನಿಮಾ ಜನನಾಯಕನ್ ಇಷ್ಟು ದಿನ ಮೂಲೆ ಗುಂಪು ಮಾಡಿದರು, ಸ್ಟೇ ಆರ್ಡರ್ ತಂದಿದ್ರು, ರಿಲೀಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಈಗ ಯಾರನ್ನು ಕೇಳಬೇಕು ನೀವು? ನಿಮ್ಮದೇ ಆಟ, ನಿಮ್ಮ ಸಿನಿಮಾ, ನಿಮ್ಮ ಆಟ, ನಿಮ್ಮದೇ ಸರ್ಕಾರ. ಯಾರ್ಯಾರು ನಿಮ್ಮ ಕಾಲು ಕೈನೆಲ್ಲ ಕಟ್ಟಾಕಿ ಮೂಲೆ ಕೂರಿಸಿದ್ರು ಅವ್ರನ್ನೆಲ್ಲ ಮೂಲೆ ಕೂರಿಸುವಂಥ ಟೈಮ್ ಅಷ್ಟೇ. ನಾನಿಲ್ಲಿ ದ್ವೇಷದ ಭಾಷಣ ಮಾಡ್ತಾ ಇಲ್ಲ, ಬಟ್ ಒಂದು ಸಿನಿಮಾ ವಿಚಾರದಲ್ಲಿ ಹಿಂಗೆ ಮಾಡಿ ಸರಿಯಲ್ಲ ಅನ್ನೋದನ್ನು ಈ ರೀತಿಯಾಗಿ ಒಪಿನಿಯನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ KVN ಪ್ರೊಡಕ್ಷನ್, ವೆಂಕಟನಾರಾಯಣ್ ಸರ್, ನಿಜವಾಗ್ಲೂ ನಿಮ್ಮ ಒಂದು ಪ್ರಯತ್ನ ಈಗ ಸಕ್ಸಸ್ ಕೊಡುತ್ತೆ. ಆ್ಯಂಡ್ ಸುಮಾರು ಹೆಚ್ಚು ಕಡಿಮೆ 500ರಿಂದ 600 ಕೋಟಿ ಬಂಡವಾಳ ಹಾಕಿದಂಥ ಸಿನಿಮಾ ಜನನಾಯಕನ್ ಅಂತ. ನಿಜವಾದ ಲೈಫಲ್ಲಿ, ರಿಯಲ್ ಲೈಫಲ್ಲಿ ಜನನಾಯಕನ್ ಆದಮೇಲೆ ಅವ್ರು ಮಾಡಿರೋ ಸಿನಿಮಾ ರಿಲೀಸ್ ಆಗುವಂಥದ್ದು ಒಂದು ದೊಡ್ಡ ವಿಷಯನೇ ಅಲ್ಲ. ಈಗ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಿನ ರಾಜಕೀಯ ಹೆಂಗೋ ಇದ್ದಿದ್ದು ಹೆಂಗೋ ಆಗೋಯ್ತು. ಒಂದು ಮಾತು ಕೇಳಿ ಬರ್ತಿರೋದೇನಪ್ಪ ಅಂತಂದರೆ, ಜಯಲಲಿತಾ ಅವ್ರು ಆದಮೇಲೆ ಒಬ್ಬ ನಟ CM ಆಗಿರೋದು ತುಂಬ ಲಾಂಗ್ ಟೈಮ್ ಆದಮೇಲೆ ಅಂತ ಒಂದು ವಿಷಯ ಕೇಳಿ ಬರ್ತಾ ಇದೆ. ಜನ ನಿಮ್ಮ ಕೈ ಹಿಡಿದಿದ್ದಾರೆ, ನೀವು ಜನಗಳ ಕೈನ ಹಿಡೀರಿ, ಒಳ್ಳೆ ಕೆಲಸಗಳನ್ನು ಮಾಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆ ಕೆಲಸಗಳನ್ನು ಮಾತ್ರ ಮಾಡಿ, ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ಏನು ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಮಾಡಿರ್ತೀರಿ ಅದನ್ನೆಲ್ಲ ಮಾಡಿ ತೋರಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್ ಗೈಸ್. ಈ ರೀತಿಯಾದ ಒಂದು ಟರ್ನಿಂಗ್ ಪಾಯಿಂಟ್, ಪ್ಲಸ್ ಪಾಯಿಂಟ್, ಮೇಜರ್ ವಿಚಾರಗಳು ತಮಿಳ್ನಾಡಲ್ಲಿ ನಡೀತಾ ಇದೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಸರ್ಕಾರ ಯಾವಾಗ ಫಾರ್ಮ್ ಮಾಡ್ತಾರೆ ಆ್ಯಂಡ್ ಇವ್ರು ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ನಾನು CM ಆಗ್ತಾಯಿದ್ದೀನಿ ಅಂತ, ಅದೆಲ್ಲ ಟೈಮ್ ಇದೆ ಇನ್ನು. ಅಲ್ಲಿ ಗಂಟ ಕಾದು ನೋಡೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ಕಮೆಂಟ್ ಮಾಡಿ.